Now I will continue the lesson. The Hyder Ali was famous for his innovation in usage of arms. With his swift action, he became the Dalwai and the sideline the king, Krishnadevaraja Vadayar II, established control over the administration. ಮೊದಲು ನಾನು ಹೇಳಿದಾಗೆ ಹೈದರ್ ಅಲಿ ಹೇಗೆ ಅಧಿಕಾರಕ್ಕೆ ಬಂದ ಎನ್ನುವುದಕ್ಕೆ 2 ಪಾಯಿಂಟ್ ಆಗ ಹೇಳಿದ್ದೆ. ಆ ವಿಡಿಯೋದಲ್ಲಿ ಇದು 3ನೇ ಪಾಯಿಂಟನ್ನು ಸೇರಿಸ್ಕೊಳ್ಳಿ. ಅವ ತನ್ನ ಅತಿ ಕ್ಷಿಪ್ರಗತಿಯ ಕಾರ್ಯಾಚರಣೆಯಿಂದ ದಳವಾಯುದಿಂದ ಮುಂದೆ ಕೃಷ್ಣದೇವರಾಜ ಒಡೆಯರನ್ನು ಬದಿಗೊತ್ತಿ ತಾನೇ ಮೈಸೂರಿನ ಸುಲ್ತಾನಾದ. ಎ ನವಾಬ್ ಆಫ್ ಆರ್ಕಾಟ್ and Marathas and Nizam of Hyderabad were the fighting to establish their supremacy over each other and also the preserve their political existence. ಆ ಸಮಯದಲ್ಲಿ ಅವನ ವೈರಿಗಳು ಅಂದರೆ ಮುಖ್ಯವಾಗಿ 3 ಜನ: ಆರ್ಕಾಟ್ ನವಾಬ್, ಹೈದರಾಬಾದ್ ನಿಜಾಮ್ ಆ್ಯಂಡ್ ಮರಾಠರು. ಅವರು ದಕ್ಷಿಣದಲ್ಲಿ ಸಾಮ್ರಾಜ್ಯ ವಿಸ್ತರಣೆ ಮಾಡಲು ಮತ್ತು ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತಿದ್ದರು. ದ ಬ್ರಿಟಿಷ್ ಆ್ಯಂಡ್ ಫ್ರೆಂಚ್ ವೇರ್ attempting to exploit these the divisions for their own benefit. Let us know the more about the Anglo-Mysore war that took place during the reign of Hyder Ali and Tipu Sultan in this backdrop. ಸೊ ಇಲ್ಲಿ ಅಭ್ಯಾಸಕ್ಕೆ ನಿಮಗೆ ಇದನ್ನು ಪ್ರಾಜೆಕ್ಟಿಗೆ ಕೊಟ್ಟಿದ್ದಾರೆ. ನೀವು FA2 ನಾಟ್ FA1 FA2ಗೆ ನಿಮಗೆ 20 ಮಾರ್ಕ್ ರಿಟರ್ನ್ ಎಕ್ಸಾಮ್ ಹಾಗೂ 30 ಮಾರ್ಕಿನ ಆ್ಯಕ್ಟಿವಿಟೀಸ್ ಇರ್ತದೆ. ಆ ಆ್ಯಕ್ಟಿವಿಟೀಸಿಗೆ ನೀವು ಇದನ್ನು ಆಯ್ದುಕೊಂಡು ಬರಬೇಕು. ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಬಗ್ಗೆ. ಆದರೆ ಜಸ್ಟ್ ನಾನು ಇಲ್ಲಿ ಹೇಳಿ ಹೋಗ್ತೇನೆ, ನಿಮಗೆ ಇಲ್ಲಿ ವಿವರಣೆ ಮಾಡಲಿಕ್ಕೆ ಇಲ್ಲ, ಯಾಕಂದರೆ 5 ಪೀರಿಯಡನ್ನು ಕೇವಲ 2 ಪೀರಿಯಡಲ್ಲಿ ಮುಗಿಸ್ಬೇಕು. ಇದನ್ನು ನೀವು ಪ್ರಾಜೆಕ್ಟ್ ಮಾಡುವಾಗ ಓದ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಕಷ್ಟ ಆದ್ದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೋಗ್ತೇನೆ. ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್, ವಾಟ್ ಈಸ್ ದ ರೀಸನ್ ಫಾರ್ ದಿಸ್ and what was the effect on the Mysore kingdom. This was started in 1761 and ended in 1761. ಈ ಪೀರಿಯಡನ್ನು ನೆನಪಿಟ್ಕೊಳ್ಳಿ. ಇದು 1767 to 1769, 67ರಿಂದ 1769ರವರೆಗೆ ಇದು ನಡೆಯಿತು. The prominence gained by Hyder Ali in the south was not tolerated by the British, Marathas and Nizamas of Hyderabad. ದಕ್ಷಿಣದಲ್ಲಿ ಹೈದರ್ ಅಲಿಯು ಬೆಳವಣಿಗೆ ಆಗುತ್ತಿರುವುದನ್ನು ಈ 3 ಜನ ಸಹಿಸ್ತಿಲ್ಲ. ಯಾರು ಕೇಳಿದರೆ ಮರಾಠರು, ನಿಜಾಮ ಮತ್ತು ಇಂಗ್ಲಿಷರು. ಹೆನ್ಸ್ ದ ಬ್ರಿಟಿಷ್ ಸ್ಟಾರ್ಟೆಡ್ devising the cunning plans to defeat Hyder Ali, whom they saw as impedance for the expansionist the ideas. ಸೊ ತಮ್ಮ ಕನ್ನಿಂಗ್ ಬುದ್ಧಿಯಿಂದ ಅಥವಾ ಕುತಂತ್ರ ಬುದ್ಧಿಯನ್ನು ಇದನ್ನು ತಡೆಯಲು ಉಪಯೋಗಿಸಿದರು. ದೋ ಹೈದರ್ ಅಲಿ ಸಫರ್ಡ್ ಎ ಲಾಟ್ ಡ್ಯೂ ಟು ದ ಮರಾಠ ಅಗ್ರೆಷನ್. ಹಿ ಮೇಡ್ ಅಟೆಂಪ್ಟ್ಸ್ ಟು ಹ್ಯಾವ್ ಮರಾಠಾಸ್ ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ ಆನ್ ಹಿಸ್ ಸೈಡ್ಸ್ ವಿತ್ ಲಿಟ್ಲ್ ಸಕ್ಸಸ್. ಸೊ ಹೈದರ್ ಅಲಿ ಇವು ತನ್ನ ಚಾಣಕ್ಯ ಬುದ್ಧಿಯಿಂದ ನಿಜಾಮ ಮತ್ತು ಮರಾಠರು ತಟಸ್ಥವಾಗಿ ಉಳಿಯುವಂತೆ ಮಾಡಿದ. ತನ್ನ ಬ್ರಿಟಿಷರ ವಿರುದ್ಧವಾಗಿ ಬ್ರಿಟಿಷರಿಗೆ ಸಹಾಯ ಮಾಡದಂತೆ ಅವರನ್ನು ನೋಡಿಕೊಂಡ. ಹಿ ಮೇಡ್ ಅಟೆಂಪ್ಟ್ಸ್ ಟು ಹ್ಯಾವ್ ಮರಾಠಾಸ್ ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ ಆನ್ ಹಿಸ್ ಸೈಡ್ಸ್ ವಿತ್ ಲಿಟ್ಲ್ ಸಕ್ಸಸ್. ದ ಬ್ರಿಟಿಷ್ ಎಂಟರ್ಡ್ ಇನ್ ಟು ಆನ್ ಅಗ್ರಿಮೆಂಟ್ ವಿತ್ ಮರಾಠಾ ಆ್ಯಂಡ್ ದ ನಿಜಾಮ್ ಆಫ್ ಹೈದರಾಬಾದ್ ಅಗೇನ್ಸ್ಟ್ ಹೈದರ್ ಅಲಿ. ಎ tri-party alliance emerged, but Hyder Ali with the manipulative ideas was successful in breaking the alliance. He also created enmity and distrust among Maratha, Nizam of Hyderabad and the British. ಇಲ್ಲಿ ನಿಮಗೆ ಈಗ ಅರ್ಥ ಆಗಿರಬೇಕು. ಈ ಮೊದಲಿಗೆ ಬ್ರಿಟಿಷರಿಂದ ಅವರನ್ನು ಬೇರ್ಪಡಿಸಲು ಪ್ರಯತ್ನಿಸಿ ಅವರು ಬ್ರಿಟಿಷಿಗೆ ಸಹಾಯ ಮಾಡದಿದ್ದಂತೆ ನೋಡಿಕೊಂಡ. ಆದರೆ ಬ್ರಿಟಿಷರು ಇವನಿಗಿಂತ ಮುಂದಕ್ಕೆ ಹೋಗಿ ಅವರಿಬ್ಬರ ನಡುವೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಇದನ್ನು ತ್ರಿಕೂಟ ಒಪ್ಪಂದ ಅಂತ ಕರೀತಾರೆ. tri-party alliance emerged, but Hyder Ali with the manipulative ideas was successful in breaking the alliance. ಮತ್ತೊಮ್ಮೆ ಹೈದರ್ ಅಲಿ ಈ ಒಪ್ಪಂದವನ್ನು ಮುರಿಯುವಲ್ಲಿ ಯಶಸ್ವಿಯಾದ, ಅವರನ್ನು ಬೇರ್ಪಡಿಸುವಲ್ಲಿ. He also created enmity and distrust among Marathas. ಇದರಿಂದ
ಮರಾಠರಲ್ಲಿ, ನಿಜಾಮನಲ್ಲಿ ಮತ್ತು ಬ್ರಿಟಿಷರಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಯಿತು. ಸೊ ದಿಸ್ ಈಸ್ ದ ರೀಸನ್ ಫಾರ್ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್. ಹಿಯರ್ ರಿಮೆಂಬರ್, ಹೈದರಾಲಿ ಬೆಳೆಯುತ್ತಿರುವುದು ಇವರು 3 ಜನ ಸಹಿಸ್ಕೊಳ್ಳಿಕ್ಕಾಗಲಿಲ್ಲ. ಅವ್ರು 3 ಜನ ಇವನ ವಿರುದ್ಧ ಏನಾದರೂ ಒಪ್ಪಂದ ಮಾಡಿಕೊಂಡ್ರು. ಆದರೆ ಆ ಒಪ್ಪಂದವನ್ನು ಇವ ಭೇದಿಸಿ ಬ್ರಿಟಿಷರಿಂದ ಮರಾಠರನ್ನು ಮತ್ತು ನಿಜಾಮರನ್ನು ಬೇರ್ಪಡಿಸುವಲ್ಲಿ ಯಶಸ್ವಿಯಾದ. ಆದರೆ ಬ್ರಿಟಿಷರು ತ್ರಿಕೂಟ ಒಪ್ಪಂದವನ್ನು ಮಾಡಿಕೊಂಡು ಹೈದರಾಲಿಯ ವಿರುದ್ಧ ದ್ವೇಷವನ್ನು ಮುಂದುವರಿಸಿದರು. ಮೀನ್ವೈಲ್ ಪೊಲಿಟಿಕಲ್ ಡಿಸ್ಟರ್ಬೆನ್ಸ್ ಎಮರ್ಜ್ಡ್ ಇನ್ ಆರ್ಕಾಟ್ in 1767. Hyder Ali and Nizam of Hyderabad attacked Arcot, but the king of Arcot had an alliance with the British. The war started with this incident. ಈ ಮಧ್ಯದಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಯಿತು. ಆರ್ಕಾಟಲ್ಲಿ 1762ರಲ್ಲಿ ಹೈದರ್ ಅಲಿ ಮತ್ತು ನಿಜಾಮ್ ಆಫ್ ಹೈದರಾಬಾದ್ ಆರ್ಕಾಟ್ ಮೇಲೆ ಮುತ್ತಿಗೆ ಹಾಕಿದರು. ದ ಕಿಂಗ್ ಆಫ್ ಆರ್ಕಾಟ್ ಹ್ಯಾಡ್ ಆನ್ ಅಲಿಯನ್ಸ್ ವಿತ್ ಬ್ರಿಟಿಷ್. ಆರ್ಕಾಟಿನ ನವಾಬ ಬ್ರಿಟಿಷರ ಸ್ನೇಹಿತನಾಗಿದ್ದ. ಸೊ ದ ವಾರ್ ಸ್ಟಾರ್ಟೆಡ್ ವಿತ್ ದಿಸ್ ಇನ್ಸಿಡೆಂಟ್. ಗೊತ್ತಿಲ್ಲಿ ಯುದ್ಧ ಪ್ರಾರಂಭವಾಗಲಿಕ್ಕೆ ನೇರ ಕಾರಣ ಹೈದರ್ ಅಲಿ ನಿಜಾಮ ಬ್ರಿಟಿಷರ ಸ್ನೇಹಿತನಾದ ಆರ್ಕಾಟ್ ನವಾಬನ ಮೇಲೆ ದಾಳಿ ಮಾಡಿದ್ದು. ದ ಬ್ಯಾಟಲ್ ಟುಕ್ ಪ್ಲೇಸ್ ಇನ್ ತಿರುಚನಾಪಳ್ಳಿ, ತಿರುವನ್ಮಲೈ, Ambur and other places. Hyder Ali organized lightning attacks in this battle. The British military captured few places. Hyder Ali suffered few setbacks. The British military from Mumbai joined the war. Hyder Ali considered the war as a challenge to his personal power and continued with the war. His army reached Madras by 1769. ಇದು ಯುದ್ಧ ನಡೆದ ರೀತಿಯನ್ನು ವಿವರಿಸುತ್ತದೆ. ಯುದ್ಧ ತಿರುಚಿರಾಪಳ್ಳಿ, ತಿರುವನ್ಮಲೈ, ಅಂಬೂರ್ ಮತ್ತು ಇತರ ಕಡೆ ನಡೆಯಿತು. ಹೈದರ್ ಅಲಿ ಮಿಂಚಿನ ದಾಳಿಯನ್ನು ಸಂಘಟಿಸಿದ ಇವರ ವಿರುದ್ಧ. ಆದರೆ ಬ್ರಿಟಿಷರು ಕೆಲವು ಪ್ರದೇಶಗಳನ್ನು ಕಸಿದುಕೊಂಡರು. ಹೈದರ್ ಅಲಿ ಸಫರ್ಡ್ ಫ್ಯೂ ಸೆಟ್ ಬ್ಯಾಕ್ಸ್, ಇದರಿಂದ ಅವನಿಗೆ ಹಿನ್ನಡೆ ಉಂಟಾಯಿತು. ಅದಲ್ಲದೆ ಬ್ರಿಟಿಷರು ಮುಂಬೈಯಿಂದ ಸೇನೆಯನ್ನು ಕರೆಸಿಕೊಂಡು ಹೈದರ್ ಅಲಿಯ ವಿರುದ್ಧ ಹೋರಾಟ ಮುಂದುವರಿಸಿದರು. ಹೈದರ್ ಅಲಿ ಏನು ಮಾಡಿದೆ ಕೇಳಿದರೆ, ಈ ಯುದ್ಧ ತನ್ನ ವೈಯಕ್ತಿಕ ಒಂದು ಶಕ್ತಿಗೆ ಒಂದು ಸವಾಲಂತ ಸ್ವೀಕರಿಸಿ ಯುದ್ಧವನ್ನು ಮುಂದುವರಿಸಿ ಮದ್ರಾಸ್ ಮೇಲೆ ದಾಳಿ ಮಾಡಿದ ಇನ್ 1769 ಆ್ಯಂಡ್ ಕ್ರಿಯೇಟೆಡ್ ಪ್ಯಾನಿಕ್ ಅಮಂಗ್ ದ ಬ್ರಿಟಿಷರಲ್ಲಿ ಇದು ಅವ್ಯವಸ್ಥೆಯನ್ನು ಉಂಟು ಮಾಡಿತು. ದ ಸಡನ್ ಅಟ್ಯಾಕ್ ಆಫ್ ಹೈದರಾಬಾದ್ ಆನ್ ಮೆಡ್ರಾಸ್ ಇನ್ 1769 ಕ್ರಿಯೇಟೆಡ್ ಪ್ಯಾನಿಕ್ ಅಮಂಗ್ ದ ಬ್ರಿಟಿಷ್. Inevitably, the British entered an agreement with Hyder Ali. British had no another way, so they agreed to sign the treaty with Hyder Ali. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು, ಹೈದರ್ ಅಲಿಯ ದಾಳಿಯಿಂದ ತತ್ತರಿಸಿದ ಬ್ರಿಟಿಷರು ಬೇರೆ ದಾರಿ ಇಲ್ಲದೆ ಹೈದರ್ ಅಲಿ ಒಂದಿಗೆ ಒಪ್ಪಂದ ಮಾಡಿಕೊಂಡ್ರು. ದಟ್ ಈಸ್ ಕಾಲ್ಡ್ ಮೆಡ್ರಾಸ್ ಟ್ರೀಟಿ. ಸೊ ಆಲ್ ಆಫ್ ಯು ರಿಮೆಂಬರ್, ದ ಫಸ್ಟ್ ಆಂಗ್ಲೋ-ಮೈಸೂರು ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ the Madras that was signed in 1769. It is called Madras Treaty. Remember, for one mark, the first Anglo-Mysore War ended by signing the Madras Treaty. So what is the reason and what was the effect and which was the treaty ended the first Anglo-Mysore War, you know. And second Anglo-Mysore War that was fought between 1780 to 1784. The main reason for this very simple. The Madras Treaty had put the political development in South India on a temporary hold. The British attempt to break the Madras Treaty. Remember the reason for the second Anglo-Mysore War. ಮದ್ರಾಸ್ ಟ್ರೀಟಿ ಅಂದರೆ ಮದ್ರಾಸ್ ಒಪ್ಪಂದದಿಂದ ದಕ್ಷಿಣ ಭಾರತದಲ್ಲಿ ಕೆಲವು ರಾಜಕೀಯ ಬೆಳವಣಿಗೆಗಳು ತಾತ್ಕಾಲಿಕವಾಗಿ ಉದ್ಭವಿಸಿದವು. ಬ್ರಿಟಿಷರು ಮದ್ರಾಸ್ ಟ್ರೀಟಿಯನ್ನು ಮುರಿಲಿಕ್ಕೆ ಅಥವಾ ಒಪ್ಪಂದವನ್ನು ಮುರಿಲಿಕ್ಕೆ ಪ್ರಯತ್ನಿಸಿದರು. ಹೇಗೆ ಅಂತ ಹೇಳಿದರೆ, ವೆನ್ ಮಾಧವ್ ರಾವ್ ಅಟ್ಯಾಕ್ಡ್ ಶ್ರೀರಂಗಪಟ್ಟಣ ವಿತ್ ದ ಮರಾಠ ಆರ್ಮಿ. 1771ರಲ್ಲಿ ಮರಾಠರು ಶ್ರೀರಂಗಪಟ್ಟಣ ಮೇಲೆ ಮಾಧವರಾವ್ ಪೇಶ್ವೆ ನಾಯಕತ್ವದಲ್ಲಿ ದಾಳಿ ಮಾಡಿದರು. ಆಗ ಮದ್ರಾಸ್ ಒಪ್ಪಂದ ಪ್ರಕಾರ ಬ್ರಿಟಿಷರು ಹೈದರ್ ಅಲಿಗೆ ಸಹಾಯ ಮಾಡಬೇಕಿತ್ತು. ಅಲ್ಲಿ ಕಂಡೀಷನ್ ಏನು ಕೇಳಿದರೆ, ಮದ್ರಾಸ್ ಒಪ್ಪಂದದ್ದು ಇಬ್ಬರು ಯುದ್ಧವನ್ನು ನಿಲ್ಲಿಸುವುದು, ಮುಂದಿನ ಭವಿಷ್ಯತ್ತಿನಲ್ಲಿ ಯಾರಾದರೂ ಅವ್ರ ಮೇಲೆ ದಾಳಿ ಮಾಡಿದರೆ ಒಬ್ಬರಿಗೊಬ್ಬರು ಸಹಾಯ ಮಾಡುವುದಂತ ಷರತ್ತಿಗೆ ಒಪ್ಕೊಂಡಿದ್ರು. ಆದರೆ ಇಲ್ಲಿ ಬ್ರಿಟಿಷ್ ಬ್ರೇಕ್ ದ ಟ್ರೀಟಿ ಆಫ್ ಮೆಡ್ರಾಸ್. ದ ಹೈದರ್ ಅಲಿ ಎಕ್ಸ್ಪೆಕ್ಟೆಡ್ ಟು ಬ್ರಿಟಿಷ್ ಸಪೋರ್ಟ್ ಹಿಮ್ ಆಸ್ ಪರ್ ದ ಮೆಡ್ರಾಸ್ ಟ್ರೀಟಿ. ನಾನು ಈಗ ಹೇಳಿದಾಗೆ ಮದ್ರಾಸ್ ಒಪ್ಪಂದ ಪ್ರಕಾರ ಅವರು ಸಹಾಯ ಮಾಡ್ತಾರೆ ಅಂತ ಇವನು ನಿರೀಕ್ಷೆ ಮಾಡಿದ್ದ. ಬಟ್ ದ ಬ್ರಿಟಿಷ್ ರಿಜೆಕ್ಟೆಡ್ ದ ರಿಕ್ವೆಸ್ಟ್ ಆಫ್ ಹೈದರ್ ಅಲಿ ಆ್ಯಂಡ್ ವೆಂಟ್ ಅಗೇನ್ಸ್ಟ್ ದ ಮೆಡ್ರಾಸ್ ಟ್ರೀಟಿ.
ಗೊತ್ತಿರಲಿ, ಮದ್ರಾಸ್ ಟಿಟಿಯ ವಿರುದ್ಧವಾಗಿ ನಡ್ಕೊಂಡ್ರು, ಹೇಳಿದ ಮಾತಿಗೆ ಒಪ್ಕೊಂಡು ನಡೀಲಿಲ್ಲ, ಅವು ಹೈದರಾಲಿಗೆ ಮೋಸ ಮಾಡಿದರು. ಸೊ ದ ವೆರಿ ಇಂಪಾರ್ಟೆಂಟ್ ರೀಸನ್ ಫಾರ್ ದ ಸೆಕೆಂಡ್ Anglo-Mysore war is this point, Mahe. All of you notice this. The Mahe, the French colony, was under the rule of Hyder Ali. The British attacked Mahe and captured it. This became reason for the second Anglo-Mysore war. ಇಲ್ಲಿ ನೀವು ನೆನಪಿಟ್ಕೊಳ್ಬೇಕಾದ ಸುಲಭವಾಗಿ ಏನು ಕೇಳಿದರೆ, ಮದ್ರಾಸ್ ಟಿಟಿಯನ್ನು ಮುರಿದ್ರು, ಮರಾಠರು ಹೈದರಾಬಾದ್ ಅಲಿಯ ಮೇಲೆ ದಾಳಿ ಮಾಡಿದಾಗ ಅವನಿಗೆ ಸಹಾಯ ಮಾಡಲಿಲ್ಲ ಆ ಒಪ್ಪಂದ ಪ್ರಕಾರ. ಹಾಗೆ ಇಲ್ಲಿ ಮುಖ್ಯವಾದ ಕಾರಣ ಹೈದರ್ ಅಲಿಯ ಅಧೀನದಲ್ಲಿದ್ದಂಥ ಮಾಹೆ, ಇದು ಫ್ರೆಂಚರ ವಸಾಹತು. ಇದನ್ನು ಹೈದರ್ ಅಲಿ ಫ್ರೆಂಚರಿಗೆ ಕೊಟ್ಟಿದ್ದ, ಆದರೆ ಇವನ ಸಾಮ್ರಾಜ್ಯದ ಅಧೀನದಲ್ಲಿತ್ತು. ಈ ಮಾಹೆ ದ್ವೀಪದ ಮಂಗಳೂರಿನ ಸಮೀಪ ಇರುವಂಥ, ವೆಸ್ಟ್ ಕೋಸ್ಟಲ್ಲಿ ಮಂಗಳೂರಿನ ಸಮೀಪ ಇರುವಂಥದ್ದು, ಮಂಗಳೂರಿನಿಂದ ದಕ್ಷಿಣಕ್ಕೆ ಕೇರಳ ಕರಾವಳಿಯಲ್ಲಿ ಇರುವಂಥ ಒಂದು ಕಾಲೋನಿ ಇದು. ಸೊ ವೆನ್ ದ ಬ್ರಿಟಿಷ್ ಅಟ್ಯಾಕ್ಡ್ ಆನ್ ದ ಮಾಹೆ, ದ ಫ್ರೆಂಚ್ ಕಾಲೋನಿ, ಆ್ಯಂಡ್ ಕ್ಯಾಪ್ಚರ್ಡ್ ಇಟ್, ದಿಸ್ ಬಿಕೇಮ್ ದ ರೀಸನ್ ಫಾರ್ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್. ಸೊ ಇಲ್ಲಿ ಏನಾಯ್ತು ಕೇಳಿದರೆ, ಇದರಿಂದ ಎರಡನೇ ಆಂಗ್ಲೋ-ಮೈಸೂರು ಯುದ್ಧ ಆರಂಭವಾಯಿತು. ದ ಸೆಕೆಂಡ್ ಆಂಗ್ಲೋ-ಮೈಸೂರು ವಾರ್ ಸ್ಟಾರ್ಟೆಡ್ ಇನ್ 1780. ಇನ್ ದ ಬಿಗಿನಿಂಗ್ ದ ಹೈದರ್ ಅಲಿ ಗೇನ್ಡ್ ಅಪ್ಪರ್ ಹ್ಯಾಂಡ್. ದಿಸ್ ಇಸ್ ದ ಕೋರ್ಸ್ ಆಫ್ ವಾರ್. ಯುದ್ಧದ ಗತಿ ಹೇಗೆ ನಡೆಯಿತು ಅಂತ. ಇದು ಮೊದಲಿಗೆ ಹೈದರ್ ಅಲಿ ವಿಜೇತನಾದ. ಹಿ ಕ್ಯಾಪ್ಚರ್ಡ್ ಮ್ಯಾನಿ ಪೋರ್ಟ್ಸ್ ಆಫ್ ಕರ್ನಾಟಕ ರೀಜನ್. ಕಾಂಚೀಪುರಂ was captured by Hyder Ali. The Mysore army reached till ಕೋರಮಂಡಲ ಬೀಚ್. ಅಂದರೆ ಕೋರಮಂಡಲ ಬೀಚ್ ಅಂದರೆ ಯಾವುದು? ತಮಿಳುನಾಡಿನ ಪೂರ್ವ ಕರಾವಳಿಯವರೆಗೆ ಹೈದರ್ ಅಲಿಯ ಸೇನೆ ತಲುಪಿತು. ದ ಬ್ರಿಟಿಷ್ ಆಫೀಸರ್ಸ್ ಬಿಕೇಮ್ ವರಿಡ್. ದ ಹೈದರ್ ಅಲಿ ಅಟ್ಯಾಕ್ಡ್ ಆರ್ಕಾಟ್ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್. ಇದರಿಂದ ಹೆದರಿದ ಬ್ರಿಟಿಷರು ಹೈದರ್ ಅಲಿಯನ್ನು ತಡೆಯಲಿಕ್ಕೆ ಪ್ರಯತ್ನಿಸಿದರು, ಆದರೆ ಹೈದರ್ ಅಲಿ ಆರ್ಕಾಟ್ ಮೇಲೆ ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡ. ಹಿ ಆಲ್ಸೋ ಥ್ರೆಟನ್ಡ್ ದ ಅಟ್ಯಾಕ್ ಆಫ್ ವಾಂಡಿವಾಸ್ ಆ್ಯಂಡ್ ವೆಲ್ಲೋರ್. ಅಲ್ಲಿಂದ ವಾಂಡಿವಾಸ್ ಮತ್ತು ವೆಲ್ಲೋರ್ ಮೇಲೆ ದಾಳಿ ಮಾಡಲಿಕ್ಕೆ ಹೈದರ್ ಅಲಿ ಪ್ರಯತ್ನಪಟ್ಟ. ಆ್ಯನ್ ಆರ್ಮಿ ವಾಸ್ ಕೆಪ್ಟ್ ಇನ್ ಸ್ಟ್ಯಾಂಡ್ ಬೈ ದ ಬ್ರಿಟಿಷ್ ಆ್ಯಂಡ್ ಇಟ್ ವಾಸ್ ಲೆಡ್ ಬೈ ಸರ್ ಐರ್ಕೋಟ್. ಹಿಯರ್ ರಿಮೆಂಬರ್ ದ ನೇಮ್ ಆಫ್ ಬ್ರಿಟಿಷ್ ಕಮಾಂಡರ್ ಹೂ ವಾಸ್ ಸರ್ ಐರ್ಕೋಟ್. ಹೈದರ್ ಅಲಿ ಆರ್ಕಾಟನ್ನು ಗೆದ್ದು ವಾಂಡಿವಾಸ್ ಮತ್ತು ವೆಲ್ಲೋರ್ ಮೇಲೆ ದಾಳಿ ಮಾಡಲು ಮುಂದಾದಾಗ ಬ್ರಿಟಿಷ್ ಸೇನೆಯ ಕಮಾಂಡರ್ ಸರ್ ಐರ್ಕೋಟ್ ಏನು ಮಾಡಿದ ಕೇಳಿದರೆ, ಅವನನ್ನು ತಡೆಯಲು ಪ್ರಯತ್ನಿಸಿದ. ಈ ಫಾಲೋಡ್ ಹೈದರ್ ಅಲಿಸ್ ಆರ್ಮಿ ಟಿಲ್ ಪಾಂಡಿಚೇರಿ. ದ ಫ್ರೆಂಚ್ ರೆಫ್ಯೂಸ್ ಟು ಸಪೋರ್ಟ್ ಹೈದರ್ ಅಲಿ ಅಗೇನ್ಸ್ಟ್ ದ ಬ್ರಿಟಿಷ್. ಫ್ರೆಂಚರು ಇಲ್ಲಿ ಹೈದರ್ ಅಲಿಗೆ ಸಪೋರ್ಟ್ ಮಾಡಲಿಲ್ಲ ಬ್ರಿಟಿಷರ ವಿರುದ್ಧ, ಯಾಕಂದರೆ ಫ್ರೆಂಚರು ಹೈದರ್ ಅಲಿಯ ಸ್ನೇಹಿತರಾಗಿದ್ದರೂ ಸಹ ಅವರಿಗೆ ಸಹಾಯ ಮಾಡಲಿಲ್ಲ. ಹೈದರ್ ಅಲಿ ಚೇಂಜ್ಡ್ ಇಸ್ ವಾರ್ ಸ್ಟ್ರಾಟಜಿ ವಿತ್ ದಿಸ್ ಡೆವಲಪ್ಮೆಂಟ್. ಹಿ ಅಟ್ಯಾಕ್ಡ್ ರೀಜನ್ಸ್ ಅಂಡರ್ ಬ್ರಿಟಿಷ್ ಕಂಟ್ರೋಲ್ ಆ್ಯಂಡ್ ಕ್ಯಾಪ್ಚರ್ಡ್ ಎ ಲಾರ್ಜ್ ಬೂಟಿ ಆಫ್ ಆರ್ಮ್ಸ್ ಆ್ಯಂಡ್ ವೆಲ್ತ್. ಇಲ್ಲಿ ತನ್ನ ಯುದ್ಧ ನೀತಿಯನ್ನು ಬದಲಾಯಿಸಿ ಬ್ರಿಟಿಷರಿಗೆ ಸೇರಿದ ಪ್ರದೇಶಗಳನ್ನು ಗೆದ್ದ. ಇದರಿಂದ ಅವನಿಗೆ ದೊಡ್ಡ ಪ್ರಮಾಣದ ಸಂಪತ್ತು ಮತ್ತು ಯಾವುದು ಶಸ್ತ್ರಗಳು ಲಭಿಸಿದವು. ಹೈದರ್ ಅಲಿ ವಾಸ್ ಡಿಫೀಟೆಡ್ ಇನ್ ಅ ಬ್ಯಾಟಲ್. ಬಟ್ ಇಲ್ಲಿ ಏನಾಯಿತು ಅಂತ ಹೇಳಿದರೆ, ಈ ಹೈದರ್ ಅಲಿಯ ಈ ಬೆಳವಣಿಗೆಯನ್ನು ನಿಲ್ಲಿಸಿದವ ಬ್ರಿಟಿಷ್ ಕಮಾಂಡರ್. ದ ಹೈದರ್ ಅಲಿ ವಾಸ್ ಡಿಫೀಟೆಡ್ ಇನ್ ಎ ಬ್ಯಾಟಲ್ ಹೆಲ್ಡ್ ಇನ್ ಫೋರ್ಟ್ ನೋವಾ ಬೈ ದ ಬ್ರಿಟಿಷ್. ದಿಸ್ increased the confidence of the British and also changed the direction of the battle, but they suffered financial setback in Pulicat. ಹೈದರ್ ಅಲಿಯನ್ನು ಪೋರ್ಟ್ ನೋವಾ, ಒಂದು ಮಾರ್ಗಿ ಗೊತ್ತಿಲ್ಲಿ, ಬ್ರಿಟಿಷ್ ಕಮಾಂಡರ್ ಹೈದರ್ ಅಲಿಯನ್ನು ಪೋರ್ಟ್ ನೋವಾದಲ್ಲಿ ಸೋಲಿಸಿದ. ಇದರಿಂದ ಅವರ ವಿಶ್ವಾಸ ಹೆಚ್ಚಾಯಿತು, ಇದರಿಂದ ಯುದ್ಧದ ಗತಿ ಬದಲಾಯಿತು. ಹಾಗೆ ಬ್ರಿಟಿಷರು ಪುಲಿಕಾಟಲ್ಲಿ ಆರ್ಥಿಕ ಸಂಕಷ್ಟವನ್ನು ಎದುರಿಸಬೇಕಾಯಿತು. ಆ್ಯಂಡ್ ಸೋಲಿಗನೂರು ಮೀನ್ while by entering Salbai agreement the British were successful in winning over the Marathas and Nizam of Hyderabad to their side. ಇದೇ ಸಮಯದಲ್ಲಿ ಮರಾಠರಿಗೂ ಆಂಗ್ಲೋ ಮರಾಠ ಯುದ್ಧ ನಡೀತಿತ್ತು, ಮೊದಲ ಆಂಗ್ಲೋ ಮರಾಠ ಯುದ್ಧ. ಅಲ್ಲಿ ಮರಾಠರ ಮೇಲೆ ಇಂಗ್ಲಿಷರು ಸಾಲ್ಬಾಯ್ ಒಪ್ಪಂದವನ್ನು ಮಾಡಿಕೊಂಡು ಅವರ ಒಂದು ಶಕ್ತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಹೈದರ್ ಅಲಿಯ ವಿರುದ್ಧ. ಆ್ಯಂಡ್ ನಿಜಾಮ್ ಆಫ್ ಹೈದರಾಬಾದ್ ಟು ದೇರ್ ಸೈಡ್. ಹಾಗೆ ಹೈದರಾಬಾದ್ ನಿಜಾಮನೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರನ್ನು ತಮ್ಮ ಬಳಗಕ್ಕೆ ಸೇರಿಸಿಕೊಂಡರು. ಹೈದರ್ ಅಲಿ ಡೈಡ್
ಡ್ಯೂ ಟು ಇಲ್ನೆಸ್ ಡ್ಯೂರಿಂಗ್ ದ ವಾರ್. ಇಲ್ಲಿ ಒಂದು ವಿಷಯ ಗೊತ್ತಿರಲಿ, ಯುದ್ಧ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಿರುವಾಗಲೇ ಮೊದಲು ವಿಜೇತನಾಗಿದ್ದ ಬ್ರಿಟಿಷರ ವಿರುದ್ಧ. ಆದರೆ ಸರ್ ಐರ್ಕೋಟ್ ಅವನನ್ನು ಈ ಯುದ್ಧದಲ್ಲಿ ಸೋಲಿಸಿದ ಸೋಲಿಗನೂರು ಯುದ್ಧ ಅಂತ ಕರೀತಾರೆ. ಪೋರ್ಟ್ನೋದಲ್ಲಿ ಮೊದಲು ಸೋತ, ಸೋಲಿಗನೂರಲ್ಲಿ ಸೋತ. ಇದರಿಂದ ಯುದ್ಧದ ಗತಿ ಬದಲಾಯಿತು. ಅದಲ್ಲದೆ ಮರಾಠರು, ಹೈದರಾಬಾದ್ ನಿಜಾಮರು ಇಂಗ್ಲೀಷರೊಂದಿಗೆ ಸೇರಿಕೊಂಡ್ರು. ಅದೇ ಸಮಯದಲ್ಲಿ ಅಂದರೆ 1782ರಲ್ಲಿ ಹೈದರಾಲಿಗೆ ಬೆನ್ನುಹುರಿಯ ಕ್ಯಾನ್ಸರ್, ಅಂದರೆ ಅವನಿಗೆ 80 ವರ್ಷ ಆಗಿತ್ತಾಗಲೇ ಬೆನ್ನುಹುರಿಯ ಕ್ಯಾನ್ಸರ್ ಕಾಣಿಸಿಕೊಂಡು ಅದು ಉಲ್ಬಣಾವಸ್ಥೆಗೆ ಬಂದು ಯುದ್ಧವನ್ನು ಅವನಿಗೆ ಮಾಡಲಿಕ್ಕಾಗಲಿಲ್ಲ. ಹಾಗೆ ಯುದ್ಧದ ನಡೆಯುತ್ತಿರುವಾಗಲೇ ಅವನು ತೀರಿ ಹೋದ ಆ ಒಂದು ಕಾಯಿಲೆಯಿಂದ. ಸೊ ದ ವಾರ್ ವಾಸ್ ಲೆಡ್ ಬೈ ಹಿಸ್ ಸನ್ ಟಿಪ್ಪು ಸುಲ್ತಾನ್. ನಾನು ಆಗಲೇ ಹೇಳಿದಾಗೆ 1 ಯುದ್ಧ ಅಂತ ಹೇಳಿದ್ದು ಇದಕ್ಕೆ ಹೇಳಿದ್ದು. ಈ ಎರಡನೇ ಯುದ್ಧವನ್ನು ಅವನ ಮಗ ಟಿಪ್ಪು ಸುಲ್ತಾನ್ ಏನು ಮಾಡ್ತಾನೆ, ಮುಂದುವರಿಸ್ತಾನೆ ಬ್ರಿಟಿಷರ ವಿರುದ್ಧ. ಟಿಪ್ಪು ಸುಲ್ತಾನ್ ವಾಸ್ ವೇಜಿಂಗ್ ವಾರ್ ಇನ್ ಮಲಬಾರ್ ರೀಜನ್ ವೆನ್ ಹೈದರ್ ಅಲಿ ಡೈಡ್. The British tried to take advantage of Hyder Ali's death by the invading Mangalore and Bidanur. They also tried to instigate the rulers of Calicut and Malabar regions against Tippu Sultan. Tippu Sultan thought of all this development and decided to protect Mangalore and the coastal region. He defeated the British. The Treaty of Mangalore ended the Second Anglo-Mysore War in 1784. Remember all of you, this is the another important question. The which treaty ended the Second Anglo-Mysore War? That is the Mangalore Treaty. ರಿಮೆಂಬರ್. ತಂದೆ ತೀರಿ ಹೋದ್ಮೇಲೆ ಯುದ್ಧವನ್ನು ಮಲಬಾರ್ ಅಥವಾ ಕರ್ನಾಟಕದ ಕರಾವಳಿಯಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಮುಂದುವರಿಸ್ತಾನೆ. ಸೊ ದೇ ಆಲ್ಸೋ ಟ್ರೈಡ್ ಟು ಇನ್ಸ್ಟಿಗೇಟ್ ದ ರೂಲರ್ಸ್ ಆಫ್ ಕ್ಯಾಲಿಕಟ್ ಆ್ಯಂಡ್ ಮಲಬಾರ್ ರೀಜನ್ಸ್ ಅಗೇನ್ಸ್ಟ್ ಟಿಪ್ಪು ಸುಲ್ತಾನ್. ಬ್ರಿಟಿಷರು ಕಾಲಿಕಟ್ ಮತ್ತು ಮಲಬಾರ್ ಪ್ರದೇಶದ ರಾಜರನ್ನು ಟಿಪ್ಪುವಿನ ವಿರುದ್ಧ ಹೋರಾಡಲು ಪ್ರೇರೇಪಿಸ್ತಾರೆ. ಟಿಪ್ಪು ಸುಲ್ತಾನ್ ಥಾಟ್ ಆಫ್ ಆಲ್ ದಿಸ್ ಡೆವಲಪ್ಮೆಂಟ್ ಡಿಸೈಡೆಡ್ ಟು ಪ್ರೊಟೆಕ್ಟ್ ಮ್ಯಾಂಗ್ಳೂರ್. ಇದರಿಂದ ಟಿಪ್ಪು ಸುಲ್ತಾನ್ ತನ್ನ ಯುದ್ಧ ನೀತಿಯನ್ನು ಬದಲಾಯಿಸಿ ಮ್ಯಾಂಗ್ಳೂರ್ ಮತ್ತು ಕರಾವಳಿ ಪ್ರದೇಶವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಅಲ್ಲಿನ ಬ್ರಿಟಿಷರನ್ನು ಸೋಲಿಸ್ತಾನೆ. ಆಗ ಬ್ರಿಟಿಷರು ಟಿಪ್ಪು ಸುಲ್ತಾನ್ನೊಂದಿಗೆ ಮಂಗಳೂರು ಒಪ್ಪಂದವನ್ನು ಮಾಡಿಕೊಂಡು ಯುದ್ಧವನ್ನು ನಿಲ್ಲಿಸುತ್ತಾರೆ. ದಿಸ್ ಈಸ್ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್. ರಿಮೆಂಬರ್ ಹಿಯರ್ ದ ಟ್ರೀಟಿ ಆಫ್ ಮ್ಯಾಂಗ್ಳೂರ್. ದ ನೆಕ್ಸ್ಟ್ ಸೈಡೆಡಿಂಗ್ ಟಿಪ್ಪು ಸುಲ್ತಾನ್. Here very important 2 questions are there. That is about the Third Anglo-Mysore War and the Fourth Anglo-Mysore War. The Tippu Sultan felt that the British the major obstacle for his policy of expansion. He tried to drive them out seriously. ತನ್ನ ಮುನ್ನಡೆಗೆ ದೊಡ್ಡ ಅಡೆತಡೆ ಅಂತ ಭಾವಿಸಿದ್ದ ಬ್ರಿಟಿಷರು ಆದ ಕಾರಣ ಅವರನ್ನು ಇಲ್ಲಿಂದ ಕಿತ್ತೊಯ್ಯಲು ಪ್ರಯತ್ನಿಸಿದ. ಹಿ ಬಿಕೇಮ್ ದ ರೂಲರ್ ಆಫ್ ಮೈಸೂರ್ ಆಫ್ಟರ್ ದ ಹೈದರ್ ಅಲಿಸ್ ಡೆತ್. ಹಿ ಅಂಡರ್ಸ್ಟುಡ್ ದ ಕನ್ನಿಂಗ್ ಪಾಲಿಸೀಸ್ ಆಫ್ ಬ್ರಿಟಿಷ್. ಹಿ ಕನ್ಸಿಡರ್ಡ್ it as his duty to drive the British out of India. He waged war against the British throughout his 17 years of rule. ತನ್ನ 17 ವರ್ಷದ ಆಡಳಿತಾವಧಿಯಲ್ಲಿ ಬ್ರಿಟಿಷರ ವಿರುದ್ಧ ನಿರಂತರವಾಗಿ ಯುದ್ಧ ಮಾಡಿದ. He had clearly understood the cunningness, strategies, clever manipulations of the British. He knew that hurting the business interest of the British would weaken the political strength of the British. ನಿಮಗೆ ಗೊತ್ತಾಯಿತು, ಅವರ ವ್ಯವಹಾರದ ಏನು ಮಾಡುವಂಥದ್ದು ಹರ್ಟ್ ಮಾಡಿದರೆ ಅವರ ರಾಜಕೀಯ ಶಕ್ತಿಯನ್ನು ಕುಗ್ಗಿಸಬಹುದು ಅಂತ. ಹಿ ಟ್ರೈ ಟು ಆರ್ಗನೈಸ್ ದ ಎನಿಮೀಸ್ ಆಫ್ ದ ಬ್ರಿಟಿಷ್ ಇನ್ ಟು ಒನ್ ಗ್ರೂಪ್. ಹಿ ಟ್ರೈ ಟು ಬ್ರೇಕ್ ದ ಮೊನೊಪೊಲಿ ಆಫ್ ದ ಬ್ರಿಟಿಷ್ ಓವರ್ ಟ್ರೇಡ್ ವಿತ್ ಇಂಡಿಯಾ. ದೀಸ್ ಅಟೆಂಪ್ಟ್ಸ್ ಫರ್ದರ್ ದ ಆಂಗರ್ಡ್ ದ ಬ್ರಿಟಿಷ್ ಆ್ಯಂಡ್ ದೇರ್ ಎನಿಮಿಟಿ ವಿತ್ ಟಿಪ್ಪು ಸುಲ್ತಾನ್ ಗ್ರೇವ್ ಅಪ್. ಅವರ ವೈರಿಗಳನ್ನು ಒಟ್ಟುಗೂಡಿಸಿ ಅವರ ವಿರುದ್ಧ ಒಂದು ಸಂಘಟಿತ ಶಕ್ತಿಯನ್ನಾಗಿ ಮಾಡಿದ. ಇದರಿಂದ ಕುಪಿತಗೊಂಡ ಬ್ರಿಟಿಷರು ಟಿಪ್ಪುವಿನ ಮೇಲೆ ವೈರತ್ವವನ್ನು ಸಾಧಿಸಿದರು. ಸೊ ದಿಸ್ ಲೆಡ್ ಟು ದ ಫ್ಯೂಚರ್ 2 wars, that is the Third Anglo-Mysore War and the Fourth Anglo-Mysore War. So just read this, that one given in a box. The Third Anglo-Mysore War, very important question here is there, that is the effects of Srirangapatna Treaty, or how did the Srirangapatna Treaty suppress the power of Tippu Sultan.
Tipu or how did the Srirangapatna treaty humiliated the ಟಿಪ್ಪುವನ್ನು ಹೇಗೆ ಅವಮಾನಗೊಳಿಸಿತು, ಟಿಪ್ಪುವಿನ ಮೇಲೆ ಆದ ಪರಿಣಾಮ, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳೇನು ಕೇಳಿದರೆ ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರ. ದ ಥರ್ಡ್ ಆಂಗ್ಲೋ ಮೈಸೂರು ವಾರ್, ದ ರೀಸನ್ ಫಾರ್ ದಿಸ್, ಇದಕ್ಕೆ ಕಾರಣಗಳೇನು. ದ ಪಾಲಿಟಿಕ್ಸ್ ಆಫ್ ಟ್ರಾವಂಕೂರ್ ವಾಸ್ ದ ಮೇನ್ ರೀಸನ್ ಫಾರ್ ದಿಸ್ ವಾರ್. ಇಲ್ಲಿ ಒಂದೇ ವಾಕ್ಯ, ತಿರುವಾಂಕೂರು ಅಂತ ಕನ್ನಡದಲ್ಲಿ ಕರೀತಾರೆ, ಅಥವಾ ಟ್ರಾವಂಕೂರ್ ಅಂತ ಇಂಗ್ಲೀಷಲ್ಲಿ. ಅಲ್ಲಿನ ರಾಜಕೀಯ ಪರಿಸ್ಥಿತಿ ಇದಕ್ಕೆ ಮೂಲ ಕಾರಣ. ರೀಸನ್ ಫಾರ್ ದಿಸ್ ವಾರ್, ದ ಕಿಂಗ್ ಆಫ್ ಟ್ರಾವಂಕೂರ್ ಬಿಲ್ಟ್ ಎ ಪೋರ್ಟ್ ಇನ್ ಕೊಚ್ಚಿ ವಿತ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್ ಆ್ಯಂಡ್ ಕ್ಯಾಪ್ಚರ್ಡ್ ಅಯ್ಯಕೊಟ್ಟ ಆ್ಯಂಡ್ ಕಂಗನೂರ್ ports from the Dutch. All these were clear the breach of Mangalore Treaty. ಗೊತ್ತಿರಲಿ ನಿಮಗೆ. ದ ಕಿಂಗ್ ಆಫ್ ಟ್ರಾವಂಕೂರ್ ಬಿಲ್ಟ್ ಎ ಪೋರ್ಟ್ ಇನ್ ಕೊಚ್ಚಿ ವಿತ್ ದ ಹೆಲ್ಪ್ ಆಫ್ ದ ಬ್ರಿಟಿಷ್ ಆ್ಯಂಡ್ ಕ್ಯಾಪ್ಚರ್ಡ್ ಅಯ್ಯಕೊಟ್ಟ. ತಿರುವಾಂಕೂರಿನ ರಾಜ ಬ್ರಿಟಿಷರ ಸಹಾಯದಿಂದ ಅಯ್ಯಕೊಟ್ಟ ಮತ್ತು ಕಂಗನೂರು ಪೋರ್ಟ್ಸ್ಗಳನ್ನು ಡಚ್ಚರಿಂದ ಗೆದ್ದುಕೊಂಡ. ಇದು ಮಂಗಳೂರು ಒಪ್ಪಂದದ ಏನಾಗಿತ್ತು, ಸ್ಪಷ್ಟ ಉಲ್ಲಂಘನೆಯಾಗಿತ್ತು. The British captured Karwar, Coimbatore, Dindigul and other regions under the leadership of Meadows. Tipu Sultan entered the region of Baramahal and captured Satyamangalam. He later attempted to capture Tiruchirappalli but failed in his attempt. Meanwhile, Lord Cornwallis took over the leadership of the British army and this changed the course of war. ಇಲ್ಲಿ ನಿಮಗೆ ಗೊತ್ತಿರಲಿ, ಮಲಬಾರ್ ಅಥವಾ ಕರಾವಳಿಯಲ್ಲಿ ನಡೆದಂಥ ಈ ಬೆಳವಣಿಗೆ ಯಾವುದು ತಿರುವಾಂಕೂರಿನ ರಾಜ ಮಾಡಿದ್ದು. ಆ ತಿರುವಾಂಕೂರಿನ ರಾಜನ ಮೇಲೆ ಟಿಪ್ಪು ದಂಡೆತ್ತಿ ಹೋದ್ರಿಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭವಾಯಿತು. ಈ ಮಧ್ಯದಲ್ಲಿ ಬ್ರಿಟಿಷರು ಕಾರವಾರನ್ನು, ಕೊಯಮತ್ತೂರನ್ನು, ದಿಂಡಿಗಲ್ಲನ್ನು ಏನು ಮಾಡಿದರು, ವಶಪಡಿಸ್ಕೊಂಡ್ರು. ಆಗ ಟಿಪ್ಪು ಸುಲ್ತಾನ್ entered the region of Baramal and captured Satyamangalam, that is under the control of British. He later attempted to capture Tiruchirappalli but failed in this attempt. Meanwhile, Lord Cornwallis took over the leadership of the British army. ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್, ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುವಿನ ವಿರುದ್ಧ ಹೋರಾಟವನ್ನು ಸಂಘಟಿಸಿದವರು. The British army captured Kolar and Hoskote and reached towards Bangalore under the leadership of Lord Cornwallis. The army captured Bangalore and destroyed the port. After capturing the Bangalore, the Lord Cornwallis sought the help of Marathas and Nizam of Hyderabad and defeated Tipu Sultan. The war took another conclusive turn with the joining of Maratha and Hyderabad forces with the British. Marathas captured Savanuru, Gajendragad, Lakshmeshwara and Hubballi and other places. ಇವುಗಳನ್ನು ಟಿಪ್ಪುವನ್ನು ಸೋಲಿಸಿ ಇವುಗಳನ್ನೆಲ್ಲ ವಶಪಡಿಸ್ಕೊಂಡ್ರು. ದ ಕಂಬೈನ್ಡ್ ಆರ್ಮಿ, ಇದನ್ನೆಲ್ಲ ಓದ್ಕೊಂಡಿರಿ, ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಸ್ ದೇರ್. The combined army reached towards Sringapatna by capturing port after the port in 1792, 1792ರಲ್ಲಿ. ಶ್ರೀರಂಗಪಟ್ಟಣಕ್ಕೆ ಈ ಒಕ್ಕೂಟ ಸೇನೆ, ಹೈದರಾಬಾದ್ ನಿಜಾಮ, ಮರಾಠರು ಮತ್ತು ಬ್ರಿಟಿಷರು ಒಟ್ಟಾಗಿ ಶ್ರೀರಂಗಪಟ್ಟಣ ಮೇಲೆ 1792ರಲ್ಲಿ ದಾಳಿ ಮಾಡಿದರು. ದ ಪೋರ್ಟ್ ವಾಸ್ ಡೆಸ್ಟ್ರಾಯ್ಡ್ ಡ್ಯೂರಿಂಗ್ ನೈಟ್. Disturbed by this development, Tipu Sultan tried to enter an agreement with the British. ಶ್ರೀರಂಗಪಟ್ಟಣ ಕೋಟೆಯನ್ನು ನಾಶ ಮಾಡಿ ಟಿಪ್ಪುವಿನ ಮೇಲೆ ಏಕಾಏಕಿ ದಾಳಿ ಮಾಡಿದರು. ಇದರಿಂದ ವಿಚಲಿತನಾದ ಟಿಪ್ಪು ಬ್ರಿಟಿಷರೊಂದಿಗೆ ಅವಮಾನಕಾರಿಯಾದ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿ ಮಾಡಬೇಕಾಯಿತು. ಇಟ್ ವಾಸ್ ಇನ್ಎವಿಟೇಬಲ್ ಫಾರ್ ಹಿಮ್, ಇದು ಬಹಳ ಅಗತ್ಯವಾಗಿತ್ತು. ತನ್ನ ಸಾಮ್ರಾಜ್ಯ ಹಾಗೂ ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಟ್ರೀಟಿ ಸಹಿ ಮಾಡಲೇಬೇಕಾಯಿತು. ಈ ಸೈನ್ಡ್ ದ ಟ್ರೀಟಿ ಶ್ರೀರಂಗಪಟ್ಟಣ ಇನ್ 1792 ವಿಚ್ ಹ್ಯಾಡ್ ಅನ್ಫೇವರೇಬಲ್ ಕಂಡೀಷನ್. ವಿತ್ ದಿಸ್ ಥರ್ಡ್ ಆಂಗ್ಲೋ ಮೈಸೂರು ವಾರ್ ಕೇಮ್ ಟು ಆನ್ ಎಂಡ್. ಇದರಿಂದ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಆದರೆ ಈ ಯುದ್ಧ ಟಿಪ್ಪುವಿನ ಬಲವನ್ನು ಸಂಪೂರ್ಣವಾಗಿ ಒಂದು ಸಲ ಕುಗ್ಗಿಸಿತು. ಅದು ಹೇಗೆ? ಇದರಿಂದ ಅವಮಾನಿತನಾದ, ಅವನಿಗೆ ತುಂಬ ನಷ್ಟ ಉಂಟಾಯಿತು. ಮೈಸೂರು ಸಂಸ್ಥಾನವು ಬ್ರಿಟಿಷರ ಅಧೀನ ಆಯಿತು. ಬ್ರಿಟಿಷರ ಹೇಳಿದ ಹಾಗೆ ಕೇಳಬೇಕಾಯಿತು. ಅದು ಹೇಗೆ? ಸೊ ದ ಕ್ವಶನ್ ವಿಲ್ ಆಸ್ಕ್ ಟು ಯು ದ ಇಂಪ್ಯಾಕ್ಟ್ ಆಫ್ ದ ಶ್ರೀರಂಗಪಟ್ಟಣ ಟ್ರೀಟಿ
ಶ್ರೀರಂಗಪಟ್ಟಣ ಟ್ರೀಟಿ ಹ್ಯೂಮಿಲೇಟೆಡ್ ದ ಟಿಪ್ಪು. ಹೇಗೆ ಅಂತ ನೀವು ಬರಬೇಕು, ಅದಕ್ಕೆ 3-4 ಪಾಯಿಂಟ್ಸ್ ಇದೆ. ದಟ್ ಬ್ರಿಟಿಷ್ ವ್ಯಾರ್ ಸಕ್ಸಸ್ಫುಲ್ ಇನ್ ಇನ್ಸರ್ಟಿಂಗ್ ಅನ್ಫೇವರೇಬಲ್ ಕಂಡೀಷನ್ ಇನ್ ಆರ್ಡರ್ ಟು ವೀಕನ್ ಟಿಪ್ಪು ಸುಲ್ತಾನ್. ಇಲ್ಲಿ ಬರಿಬೇಕು ನೀವೀಗ. ಫಸ್ಟ್ ಪಾಯಿಂಟ್ ಏನು ಕೇಳಿದರೆ, ಟಿಪ್ಪು ವಾಸ್ ಫೋರ್ಸ್ ಟು ದ ಪಾರ್ಟ್ ವಿತ್ ದ ಹಾಫ್ ಆಫ್ ಹಿಸ್ ಕಿಂಗ್ಡಮ್. ಅವರಿಗೆ ತನ್ನ ಅರ್ಧ ರಾಜ್ಯ ಬಿಟ್ಕೊಡ್ಬೇಕಾಯಿತು. ಆ್ಯಂಡ್ ವಾಸ್ ಫೋರ್ಸ್ಡ್ ಪೇ 3 crore rupees ಆಸ್ ವಾರ್ ಡ್ಯಾಮೇಜ್. 3 ಕೋಟಿ, ಇಲ್ಲಿ 3,30,00,000, ಇಲ್ಲಿ 3 ಕೋಟಿ ಅಂತ ಹೇಳ್ತಾರೆ. 3,30,00,000 ರೂಪಾಯಿಯನ್ನು ಯುದ್ಧ ವೆಚ್ಚವಾಗಿ ಕೊಡಬೇಕಾಯಿತು. ಸೆಕೆಂಡ್, ಆ್ಯಂಡ್ ಹ್ಯಾಡ್ ಪ್ಲೆಜ್ 2 of his children ಆಸ್ ದ ಗ್ಯಾರಂಟಿ ಅಗೇನ್ಸ್ಟ್ ದ ಪೇಮೆಂಟ್. ಆ ಹಣ ಸಂದಾಯವಾಗುವವರೆಗೆ ತನ್ನ 2 ಗಂಡು ಮಕ್ಕಳನ್ನು ಬ್ರಿಟಿಷರಲ್ಲಿ ಒತ್ತೆ ಇಡಬೇಕಾಯಿತು. ದಿಸ್ ಇಸ್ ದ ವೆರಿ ಹ್ಯೂಮಿಲೇಟೆಡ್ ಥಿಂಗ್ ಫಾರ್ ಟಿಪ್ಪು. ಇದು ಭಾಳ ಅವಮಾನಕಾರಿಯಾದಂಥ ಒಂದು ವಿಚಾರ ಟಿಪ್ಪುವಿಗೆ. ಹಿ ವಾಸ್ ಆಲ್ಸೋ ಫೋರ್ಸ್ ಟು ರಿಲೀಸ್ ದ ಪ್ರಿಸ್ನರ್ ಆಫ್ ವಾರ್. 4ನೇದು, ಅವ ತನ್ನ ಯುದ್ಧ ಖೈದಿಗಳನ್ನು ಬಿಟ್ಟುಕೊಡ್ಬೇಕಾಯಿತು. ದ ಬ್ರಿಟಿಷ್ ವಿಡ್ಡ್ರೂ ದ ಕಂಬೈನ್ಡ್ ಆರ್ಮಿ ಫ್ರಮ್ ಶ್ರೀರಂಗಪಟ್ಟಣ. ಮೈಸೂರು ಸಂಸ್ಥಾನವನ್ನು ಭಾಗ ಮಾಡಿ ಅರ್ಧ ಭಾಗವನ್ನು ಒಕ್ಕೂಟ ಸೇನೆ ಬಿಡಬೇಕಾಯಿತು. ಯುದ್ಧ ವೆಚ್ಚ 3 ಕೋಟಿ ರೂಪಾಯಿಯನ್ನು ಕೊಡಬೇಕಾಯಿತು. ಯುದ್ಧ ವೆಚ್ಚ ತೀರುವವರೆಗೆ ತನ್ನ 2 ಗಂಡು ಮಕ್ಕಳನ್ನು ಒತ್ತಿಡಬೇಕಾಯಿತು. ಎಲ್ಲ ಯುದ್ಧ ಖೈದಿಗಳನ್ನು ಬಿಡಬೇಕಾಯಿತು. ಇದರಿಂದ ಟಿಪ್ಪುವಿನ ಬಲ ಕುಗ್ಗಿ ಹೋಯಿತು, ಆತ್ಮವಿಶ್ವಾಸ ಕುಗ್ಗಿತು. 3ನೇ ಆಂಗ್ಲೋ ಮೈಸೂರು ಯುದ್ಧ ಮೈಸೂರು ಸಂಸ್ಥಾನದ ಪ್ರತಿಷ್ಠೆಯನ್ನು ಹಾಳು ಮಾಡಿತು. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು. ದ ಲಾಸ್ಟ್ ಒನ್, ದ 4th Anglo-Mysore War. Here another question is there. How did Tipu Sultan prepared a war against the British in 4th Anglo-Mysore War? So explain the war preparation of Hyder Ali against Tipu Sultan against British. ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನನ ಏನು ಯುದ್ಧ ತಯಾರಿ ಹೇಗಿತ್ತು, 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವ ಹೇಗೆ ತಯಾರಿ ನಡೆಸಿದ, ಅದಕ್ಕೆ ತುಂಬ ಸಲ ಕೇಳಿದ್ದಾರೆ. ಅದಕ್ಕೆ ಉತ್ತರ ಇದು ಬರಿಬೇಕು ನೀವು. ಟಿಪ್ಪು ಸುಲ್ತಾನ್ ಟುಕ್ ದ ಡಿಫೀಟ್ ಇನ್ ದ 3rd Anglo-Mysore War personally. He paid all the dues and got his children released. He also gave away the territory to the British and its allies as agreed. He claimed his right over the Malabar regions under the British occupation, but the British refused this argument. ಸೊ ಇದನ್ನು ತನ್ನ ವೈಯಕ್ತಿಕವಾಗಿ ತೆಗೆದುಕೊಂಡ, ತನ್ನ ಮಕ್ಕಳನ್ನು ಅವರ ಒತ್ತೆಯಿಂದ ಬಿಡಿಸಿಕೊಂಡ, ಹಾಗೆ ತಾನು ಕಳೆದುಕೊಂಡ ಪ್ರದೇಶಗಳನ್ನು ಪುನಃ ಗಳಿಸಲಿಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದ. ಲಾರ್ಡ್ ವೆಲ್ಲೆಸ್ಲಿ ಬಿಕೇಮ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಇನ್ 1798. The political activities against Tipu Sultan became intensified during this period. Tipu's attempt to form an alliance of local rulers and his closeness with the French angered the Lord Wellesley further. ಗೊತ್ತಿಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಗವರ್ನರ್ ಆದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ. ಹಾಗೆ ಬ್ರಿಟಿಷರನ್ನು ಸೋಲಿಸಲು ಟಿಪ್ಪು ಏನು ಮಾಡಿದಂತೆ ತನ್ನೆಲ್ಲ ಶಕ್ತಿಯನ್ನು ಒಗ್ಗೂಡಿಸಲಿಕ್ಕೆ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿದ. ಫಸ್ಟ್, ಟಿಪ್ಪುಸ್ ಅಟೆಂಪ್ಟ್ ಟು ಫಾರ್ಮ್ ಆ್ಯನ್ ಅಲಿಯನ್ಸ್ ಆಫ್ ಲೋಕಲ್ ರೂಲರ್ಸ್, ಸ್ಥಳೀಯ ರಾಜರನ್ನು ಒಗ್ಗೂಡಿಸಿದ. ಆ್ಯಂಡ್ ಫ್ರೆಂಚರೊಂದಿಗೆ ತನ್ನ ಸಂಬಂಧವನ್ನು ಮುಂದುವರಿಸಿದ. ಇದರಿಂದ ವೆಲ್ಲೆಸ್ಲಿಗೆ ಕೋಪ ಬಂತು. ಟಿಪ್ಪು ಸೆಂಟ್ ಆನ್ ಅಂಬಾಸಡರ್ ಟು ಫ್ರಾನ್ಸ್ ಟು ಸೀಕ್ ದ ಅಲಿಯನ್ಸ್ ಆಫ್ ಫ್ರೆಂಚರ ಸಹಾಯ ಪಡೆಯಲು ಫ್ರಾನ್ಸ್ಗೆ ರಾಯಭಾರಿಯನ್ನು ಕಳಿಸಿದ. ದಿಸ್ ಎನ್ರೇಜ್ಡ್ ದ ಬ್ರಿಟಿಷ್. They thought that an alliance between France and Tipu Sultan would threaten the existence of British in India. ಇವರ ಇಬ್ಬರ ನಡುವಿನ ಬಾಂಧವ್ಯ ಭಾರತದಲ್ಲಿನ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಮುಳುವಾಗುತ್ತದೆ ಅಂತ ತಿಳ್ಕೊಂಡು ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪುವನ್ನು ನಾಶ ಮಾಡಲು ಮುಂದಾದ. Another treaty containing inhuman and impartial condition was forced upon Tipu Sultan. Tipu rejected this. His refusal started the forced upon Tipu Sultan. Tipu rejected his refusal started the 4th Anglo-Mysore War. ಅವನ ಮೇಲೆ ಇನ್ನೊಂದು ಅವಮಾನಕರವಾದ ಒಪ್ಪಂದವನ್ನು ಹೇರಲು ಬ್ರಿಟಿಷರು ಮುಂದಾದರು, ಆದರೆ ಅದನ್ನು ರಿಜೆಕ್ಟ್ ಮಾಡಿದ. ಇದರಿಂದ 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಯಿತು.
ಸೊ ಯುದ್ಧಕ್ಕೆ ಕಾರಣ ಟಿಪ್ಪು ನಡೆಸಿದ ತಯಾರಿ ಏನು, ಫ್ರಾನ್ಸಿಗೆ ರಾಯಭಾರಿ ಕಳಿಸಿದ್ದು, ಫ್ರೆಂಚರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದು, ಸ್ಥಳೀಯ ರಾಜರನ್ನು ಒಗ್ಗೂಡಿಸಿದ್ದು, ಇದೆಲ್ಲೋ ಬ್ರಿಟಿಷರನ್ನು ಕೋಪಗೊಳ್ಳುವಂತೆ ಮಾಡಿತು. ಹಾಗೆ ಅವನ ಮೇಲೆ ಲಾರ್ಡ್ ವೆಲ್ಲೆಸ್ಲಿ ಅವಮಾನಕಾರ ಒಪ್ಪಂದವನ್ನು ಹೇರಲು ಮುಂದಾದ ಅವ ರಿಜೆಕ್ಟ್ ಮಾಡಿದ. ಇದರಿಂದ 4ನೇ ಆಂಗ್ಲೋ ಮೈಸೂರು ಯುದ್ಧ ಪ್ರಾರಂಭ ಆಯಿತು. ಇಲ್ಲಿ ನಕಾಶೆ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಈ ಮೈಸೂರು ಆಫ್ಟರ್ ಟಿಪ್ಪುವಿನ ನಂತರ ಮೈಸೂರಿನ ರಾಜಕೀಯ ಭೂಭಾಗ ಇದು ಅಥವಾ ನಕಾಶೆ. ದ ವಾರ್ ಸ್ಟಾರ್ಟೆಡ್ ಇನ್ 1799. ಇಲ್ಲಿ ಯಾವುದೇ ಒಪ್ಪಂದ ಇಲ್ಲ. ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ಮದ್ರಾಸ್ ಟ್ರೀಟಿ. ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ದ ಟ್ರೀಟಿ ಆಫ್ ಮ್ಯಾಂಗ್ಳೂರ್. ಥರ್ಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ದ ಟ್ರೀಟಿ ಆಫ್ ಶ್ರೀರಂಗಪಟ್ಟಣ. The fourth Anglo-Mysore War fought in 1799. The British were able to destroy the strong fort. Tippu died while fighting the British in 1799. ಶ್ರೀರಂಗಪಟ್ಟಣದ ಮೇಲೆ ಮತ್ತೊಂದು ಬಾರಿ ಈ ಒಕ್ಕೂಟ ಸೇನೆಯ 4 ಕಡೆಯಿಂದ ದಾಳಿ ಮಾಡಿತು. ಇಲ್ಲಿ ಟಿಪ್ಪು ಸುಲ್ತಾನಿಗೆ ತಪ್ಪಿಸಿಕೊಳ್ಳಲು ಚಾನ್ಸೇ ಇರಲಿಲ್ಲ. ಸೊ ಹೋರಾಡುತ್ತಲೇ 1799ರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಯುದ್ಧ ಭೂಮಿಯಲ್ಲಿ ಮಡಿದ. With the death of Tippu Sultan, the British were happy as if the whole India came under their rule. Most of the territories under Tippu's rule was shared. ಯುದ್ಧ ನಂತರ ಏನಾಯಿತು ಕೇಳಿದರೆ ಮೈಸೂರು ಸಾಮ್ರಾಜ್ಯವನ್ನು ಹಂಚಿಕೊಂಡ್ರು. ಇದು 4 ಭಾಗವನ್ನು ಮಾಡಲಾಯಿತು. ಒಂದು ಭಾಗ ಬ್ರಿಟಿಷರು, ಒಂದು ಭಾಗ ಹೈದರಾಬಾದ್ ನಿಜಾಮ್, ಒಂದು ಭಾಗ ಮರಾಠರಿಗೆ, ಹಾಗೆಯೇ ಉಳಿದ ಚಿಕ್ಕ ಭಾಗವನ್ನು ಮೈಸೂರು ಒಡೆಯರಿಗೆ ನೀಡಲಾಯಿತು. ಸಹಾಯಕ ಸೇನಾ ಪದ್ಧತಿಯನ್ನು ಅವರ ಮೇಲೆ ಹೇರಿ. So the most of the territories under Tippu's rule was shared among the British, Marathas, Hyderabad Nizam. A small territory was handed over to the royal representative of Mysore Wadayas. This region came to be known as Mysore Princely State. ಈ ಭಾಗವನ್ನು ಮೈಸೂರು ಸಂಸ್ಥಾನ ಎಂದು ಕರೆಯಲಾಯಿತು. 3ನೇ ಕೃಷ್ಣರಾಜ ಒಡೆಯರಿಗೆ ಅದನ್ನು ನೀಡಲಾಯಿತು. So this is about the Anglo-Mysore War fought between Mysore Hyder Ali, Tippu Sultan and the British. This is the one part of the lesson. The second, the personal opposition against the British in Karnataka. We'll see in next class. The first one, the rebellion of Dhondia War. We'll see later. Today enough. I will stop the lesson. Thank you all of you.